bye 25. Bye bye 25. Bye bye 25. Come 26. Happy New Year. Happy New Year. ಬ್ರೋ, ನಾವು ಪ್ರತಿ ವರ್ಷ ಬರ್ತೀರಿ. ಈ ವರ್ಷ ಒಂದೇ ಅಲ್ಲ, ಪ್ರತಿ ವರ್ಷನೂ ಬರ್ತೀರಿ. ಆದರೆ ಈ ವರ್ಷ ನೀವು ನೋಡ್ಬೋದು, ಈ ಸೈಡೆಲ್ಲ ವರ್ಷ ನಾವು ಇಲ್ಲೆಲ್ಲ ಓಡಾಡ್ತಿದ್ರಿ. ಇವಾಗ ನಾವು ಬ್ಯಾರಿಗೇಡ್ ಸೈಡಲ್ಲಿ ಒಂದು ಲೈನಲ್ಲಿ ಬರ್ತಾ ಇದ್ದೀರಿ. ಸೊ ಅದರಲ್ಲಿ ಒಂದು ಬೇಜಾರಾದರೆ, ಇನ್ನೊಂದು ಖುಷಿ ಏನಂದರೆ, ಇವ್ರು ನೋಡಿರ್ಬೋದು ಲಾಸ್ಟ್ ಇಯರು RCB ಮತ್ತು ಕಪ್ ಹೊಡೆದಾಗ ಎಷ್ಟು ಜನ ತೀರ್ಕೊಂಡ್ರು. ಸೊ ಪೊಲೀಸ್ ಅವರಾಗಲಿ, ಕರ್ನಾಟಕ ಅಧಿಕಾರಿಗಳು ಯಾರೇ ಆಗಲಿ ಈ ತೊಗೊಂಡಿರೋದು ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ಲಾಸ್ಟ್ ಇಯರು ಹೆಣ್ಮಕ್ಳಿಗೆ ಸೇಫ್ಟಿ ಇದ್ದಿಲ್ಲ, ಅದು ಇದು ಏನೇನೋ ಕೇಸಸ್ ಆಗ್ತಿತ್ತು. ಬಟ್ ಈ ಇಯರು ಹೆಣ್ಮಕ್ಳು ಕೂಡ ಆರಾಮಾಗಿ ಬರ್ಬೋದು ಸೇಫ್ಟಿಯಾಗೆ. ಮತ್ತು ಇದು ಎಷ್ಟೇ ಅವ್ರು ರಿಸ್ಟ್ರಿಕ್ಷನ್ ಮಾಡಿದ್ರೂ ನಮಗೆ ಒಳ್ಳೆಯದು, ಜೀವ ಉಳಿಯುತ್ತೆ. ಸೊ ಅದೊಂದು ನಮ್ಗೆ ತುಂಬ ಖುಷಿ. ವರ್ಷ ಮಾಮೂಲಿ ವರ್ಷ ಬರ್ತಾ ಇರುತ್ತೆ. ನ್ಯೂ ಇಯರ್ ಚೆನ್ನಾಗಿ ಆಗ್ತಾ ಇದೆ, ಸೆಲೆಬ್ರೇಷನ್ ಚೆನ್ನಾಗಿದೆ. ಬಟ್ ಒಂದು ಬೇಜಾರು ಏನಂದರೆ, ಸ್ವಲ್ಪ ತುಂಬ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಆದರೂ ನಮ್ಮ ಒಳ್ಳೇದಕ್ಕೆ ಮಾಡಿರೋದು. ಸೊ ನಾವು ಅದು ಅರ್ಥ ಮಾಡಿಕೊಂಡು ಹೋಗಬೇಕು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪೊಲೀಸ್ ಅವ್ರಿಗೆ ಹೆಜ್ಜೆಗೂ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಪೊಲೀಸ್ ಅವ್ರು ಏನು ತೊಗೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಬೇಜಾರಾಗಿರ್ಬೋದು, ಬಟ್ ನನ್ನ ಪರ್ಸ್ನಲಿ ಜೀವ ಉಳಿಯುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಅವರು. ನಾವು ಎಂಜಾಯ್ ಚೆನ್ನಾಗಿ ಮಾಡಿದ್ರಿ. ಏನಕಂದ್ರೆ ನೀವು ನೋಡ್ಬೋದು ಇವಾಗ. ಬನ್ನಿ ಹಿಂದೆ ಬನ್ನಿ ಯಾಕೆ ಬನ್ನಿ. ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಿ. ಏನಕಂದ್ರೆ ಎಂಜಾಯ್ ಮಾಡೋಕ್ಕಿಂತ ಜೀವ ಮುಖ್ಯ ತಾನೆ. ಇವಾಗ ನಾವು ಬದುಕಿದ್ರೆ ತಾನೆ ಮುಂದಿನ ವರ್ಷ ಎಂಜಾಯ್ ಮಾಡೋಕ್ಕಾಗತ್ತೆ. ಸೊ ಅದೊಂದು ನಮ್ಮ ಖುಷಿ, ತುಂಬ ಖುಷಿ. ಎಲ್ಲರಿಗೂ ಸ್ವಲ್ಪ ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಬಂದು ಚೆನ್ನಾಗಿ ಹೋಗಿ. ಏಕೆಂದರೆ ನೀವ್ಯಾರು ಪ್ರತಿ ವರ್ಷ ಬರ್ತಾ ಇರುತ್ತೆ. ನಮ್ಮ ಫ್ಯಾಮಿಲಿ ನಮ್ಗೆ ಹಿಂದೆ ಕಾಯ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಒಂದೇ ಮಾತು, ಚೆನ್ನಾಗಿ ಬಂದು ಚೆನ್ನಾಗಿ ಹೋಗ್ಬೇಡಿ, ಯಾರು ಗಲಾಟೆ ಮಾಡೋಕೆ ಹೋಗ್ಬೇಡಿ, ಯಾರು ಇದು ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಷ್ಟೇ. ಎಲ್ಲರೂ 2026 ಹೊಸ ವರ್ಷ ಶುಭಾಶಯಗಳು. ಎಲ್ಲರೂ ಶಾಂತ ರೀತಿಯಿಂದ ಕಾಪಾಡಿ ಮತ್ತು ನೀವು ಎಂಜಾಯ್ ಮಾಡಿ ಮತ್ತು ಬೇರೆಯವರು ಡಿಸ್ಟರ್ಬ್ ಮಾಡಲಾರ್ದಂಗೆ ಎಲ್ಲರೂ ಎಂಜಾಯ್ ಮಾಡಿ ಅಂತ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. बहुत अच्छा है सेलिब्रेशन. सब लोग आओ. हैप्पी न्यू ईयर एडवांस. तो ರಾಜ್ಯಾದ್ಯಂತ 2026 ಎಲ್ಲರೂ ಇದರಾಗಿರ್ಬೇಕು ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಸರ್, ಅಷ್ಟೇ. ಇಂಡಿಯಾ ಈ ಪ್ರಪಂಚಕ್ಕೆ ನಂಬರ್ 1 ಆಗುತ್ತೆ. ಈ ಭಾರತ ದೇಶವನ್ನು ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ. ಭಾರತ ಗೆದ್ದೇ ಗೆಲ್ಲುತ್ತೆ. ಅಮೆರಿಕ ಏನು ಅಲ್ಲ. ಇದು ಮೋದಿ ಸರ್ಕಾರ. ಮೋದಿ 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 ಮೋದಿ. ನ್ಯೂ ಇಯರ್ ಅನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ರಿ? ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ. ಈ ಪ್ರಪಂಚವನ್ನು ಆಳುತ್ತೆ ಭಾರತ. ಜೈ ಮೋದಿ. ಸರ್ ಫಸ್ಟ್ ಟೈಮು ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಒಳ್ಳೆ ಸೂಪರ್ ಆಗಿದೆ. ಬೆಂಗಳೂರು ಅನ್ನೋದು ಸೂಪರ್ ಆಗಿದೆ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಕಕ್ಕರಗೊಳ ಅಂತ. ಸೂಪರ್ ಆಗಿದೆ. ನಕ್ಕುಂದ್ಲೇ ಇದ್ಯಾವುದೋ MG ರೋಡ್ ಅಂತ ಬಂದ್ವಿ. ಇದ್ಯಾವ ಜಾತ್ರೆಯಲ್ಲಿ ಒಡ್ಡಾಡ್ತಾರ ಆಗ್ತೈತೆ. MG ರೋಡ್ ಫೀಲ್ ಆಗ್ತಿಲ್ಲ ನಮ್ಗೆ. ಇದ್ಯಾವುದೋ ಗುಂಪಲ್ಲಿ ಗುಳ್ಳಿ ತರ ಬಿಟ್ಟಂಗೆ ಬಿಡೋದು. ಸುಮ್ಮನೆ ಒಂದು ಸರೌಂಡಿಂಗ್ 4 ಸಲ ರೌಂಡ್ ಹಾಕಿದ್ವಿ, ಏನು ಫೀಲ್ ಆಗ್ತಿಲ್ಲ ಬ್ರೋ. ಹ್ಯಾಪಿ ನ್ಯೂ ಇಯರ್. ಜೈ ಶ್ರೀರಾಮ್. ಹ್ಯಾಪಿ ನ್ಯೂ ಇಯರ್. ಬೆಂಗಳೂರು ಬನ್ನಿ. ನಾವು ಬಾಗಲಕೋಟೆಯಿಂದ ಬಂದಿರೋದು. ನಮ್ದೂರು ಕಲಾದ್ಗೆ ಫುಲ್ ಹ್ಯಾಪಿ ನ್ಯೂ ಇಯರ್. ಬೆಂಗಳೂರು ಸೆಲೆಬ್ರೇಟ್ ಫಸ್ಟ್ ಟೈಮ್ ಬಂದಿದ್ದೀವಿ. ಇದನ್ನ ನೋಡ್ತಾ ಇದ್ದೀವಿ. ಫುಲ್ ಖುಷಿ ಆಗಿದೆ ಬ್ರೋ. ಸಖತ್ತಾಗಿದೆ. ನೋಡ್ಬೇಕು, ಇನ್ನೂ ನೋಡಿಲ್ಲ. ಹ್ಯಾಪಿ ನ್ಯೂ ಇಯರ್. ಜೈ ಶ್ರೀರಾಮ್. ಹ್ಯಾಪಿ ನ್ಯೂ ಇಯರ್. ಅಲ್ಲೊಬ್ರೆಲ್ಲ ಬೆಂಗಳೂರು ಹೊಸಬ್ರು ಬರಬೇಕು ಅಂದ್ರೆ ಗೊತ್ತಾಗುತ್ತೆ ಬೆಂಗಳೂರು ಸಿಸ್ಟಮ್. ಹ್ಯಾಪಿ ನ್ಯೂ ಇಯರ್ 1/1/2026. ಹ್ಯಾಪಿ ನ್ಯೂ ಇಯರ್. ಪ್ರತಿಯೊಬ್ಬ ಕನ್ನಡಿಗನು ಈ ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತಿಸಲಿ. ಯಾವುದೇ ಅಹಿತಕರ ಘಟನೆಗಳಾಗದಂತೆ ಈ ವರ್ಷವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಈ ವರ್ಷವನ್ನು ಸ್ವಾಗತಿಸಲಿ. ಹಳೆಯ ವರ್ಷ ಏನು ಕಷ್ಟ ಸುಖ ದುಃಖಗಳನ್ನು ಮರೆತು ಈ ವರ್ಷವನ್ನು ಸ್ವಾಗತಿಸಲಿ ಎಂಬುದೇ ನಮ್ಮೆಲ್ಲರ ಆಶಯ. ಈ ವರ್ಷ ಬೆಂಗಳೂರು ಅತ್ಯಂತ ಸುಸಜ್ಜಿತವಾಗಿರಲಿ. ಮುಂದಿನ ಒಂದು ಬಿಲ್ಡರ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅತಿ ಹೆಚ್ಚು ಬೆಂಗಳೂರು ಇನ್ನೊಂದು ಎತ್ತರ ಮಟ್ಟದಾಗ ಬೆಳೀಲಿ ಎಂಬುದು ನಮ್ಮೆಲ್ಲರ ಆಶಯ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಭಯ್ಯ. ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫಾರ್ ಶುಭ. ಕರ್ನಾಟಕ ಚಾನೆಲ್ಗೆ ಎಲ್ಲರಿಗೂ ನಮಸ್ತೆ. ನಾವು ಬಂದರು ಚರ್ಚ್ ಸ್ಟ್ರೀಟ್ಗೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇದು ನಮ್ಮದು ಚಿಂತಾಮಣಿಯಿಂದ ಬಂದಿರೋದು ನಾವೆಲ್ಲ. ನನ್ನ ಫ್ರೆಂಡ್ ಇದ್ದಾನೆ, ಬನ್ರೋ.
ಅವರೆಲ್ಲ ನನ್ನ ಫ್ರೆಂಡ್ಸು. ಅದಕ್ಕೆ ನನ್ನ ಇನ್ನೂ ಫ್ರೆಂಡ್ಸ್ ಬಂದಿಲ್ಲ, ಅವರು ಬರಬೇಕು. ನೆಕ್ಸ್ಟ್ ಇಯರ್ ನಾವೆಲ್ಲ ಬರ್ತೀವಿ ಸೇರಿ ಜೊತೆಯಲ್ಲಿ. ಫ್ರೆಂಡ್ಸ್ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ಫುಲ್ ಜಾಸ್ತಿ ನಮ್ಮ ಫ್ರೆಂಡ್ಸ್ ಇದ್ರೆ ಒಂದಿದು, ಅವರಿದ್ರೆ ಮಸ್ತ್ ಅವ್ರ ಜೊತೆ ತಿರ್ಗೋದೆಲ್ಲ. ಅದಕ್ಕೆ ಅವರಿಲ್ಲ, ಅವ್ರಿಗೆ ಮಿಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹೊಸ ವರ್ಷ ಸ್ವಾಗತ ಮಾಡ್ತಿದ್ದೀವಿ, ಯಾವ ತರ ಸ್ವಾಗತ ಮಾಡ್ತಿದ್ದೀರಿ? ಎಂಜಾಯ್ ಮಾಡಬೇಕು, ಎಂಜಾಯ್ ಯಾವ ತರ ಎಂಜಾಯ್ ಮಾಡ್ತಿದ್ರಿ? ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಬೇಕು. Yeah, it is very fine. We have come here from long distance and we found it people are. ಯು ಆರ್ ಫ್ರಮ್ I am from Uttar Pradesh. ओके. This place is now very cool. कैसा सेलिब्रेट कर रहे हो आप? अच्छा कर रहा है, मजा आ रहा है. बस सब लोग के साथ घूमना, सबके साथ प्यार बांटना, यही हम लोग का है. हर मजहब को निभाना, हर प्रांत को निभाना, हर देशवासी के साथ रहना, और क्या जीवन का यही लक्ष्य है. ವಿಶ್ ಹ್ಯಾಪಿ ನ್ಯೂ ಇಯರ್. हैप्पी न्यू ईयर. ನ್ಯೂ ಇಯರ್ ಒಳಗಿದೆ. ನಾವು ಈಗ ಸೆಲೆಬ್ರೇಟ್ ಮಾಡಲ್ಲ, ನಾವು ಮಾರ್ಚ್ 31ಗೆ ಸೆಲೆಬ್ರೇಟ್ ಮಾಡ್ತೀವಿ. ಸುಮ್ಮ ವಾಕ್ ಮಾಡಕ್ ಬಂದಿದ್ದೀವಿ. ಯಾಕೆ ಮಾರ್ಚ್ 31 ಏನಿದೆ? ಯುಗಾದಿ. ಯುಗಾದಿಗೆ ಸೆಲೆಬ್ರೇಟ್ ಮಾಡಬೇಕು, ನಾವು ಈಗ ಮಾಡಬಾರ್ದು. ಮತ್ತೆ ಈಗ ಯಾಕೆ ಬಂದಿದ್ದೀರಿ ನೀವು ಅಂತ? ಸುಮ್ಮ ವಾಕ್ ಮಾಡಕ್ಕೆ ಬಂದಿದ್ದೀವಿ ನಾವು. ವಾಕ್ ಮಾಡಕ್ಕೆ. ಹಾ, ವಾಕ್ ಮಾಡಕ್ಕೆ. ಇಷ್ಟೊತ್ತಲ್ಲಿ ವಾಕ್ ಮಾಡ್ತೀರಾ? ಬೆಳಗ್ಗೆ ವಾಕ್ ಮಾಡೋದ ನೀವು? ಈಗ ಎಲ್ಲ ಜನ ಬಂದಿದಾರಲ್ಲ, ಅದಕ್ಕೆ ನಾವು ಈಗ ಬಂದಿದ್ದೀವಿ. ಓಕೆ ಓಕೆ. ಅಂದ್ರೆ ಮಾರ್ಚ್ 31 ನಿಮ್ದು ಯುಗಾದಿ ಹಬ್ಬನೇ ಹೊಸ ವರ್ಷ. ಹಾ, ಯುಗಾದಿ ಹಬ್ಬನೇ ನಮ್ಮ ಹೊಸ ವರ್ಷ. ಓಕೆ ಓಕೆ. ಏನ್ ಯಾವ ರೀತಿ ಪ್ಲಾನ್ ಮಾಡಿದ್ರಿ ಇವತ್ತು? ಯಾಕೆ ಬರೋದಕ್ಕೆ ಏನ್ ರೀಸನ್ ಮೇನು? ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಬಂದಿದ್ದೀನಿ ನಾನು. ಓಕೆ. ಹಾ, ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅಷ್ಟೇ ಬಂದಿರೋದು, ಅಷ್ಟೇ, ಬೇರೆ ಏನದಕ್ಕೂ ಬಂದಿಲ್ಲ? ಏನು ಇಲ್ಲ. ಓಕೆ ಸರ್, ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ನ್ಯೂ ಇಯರ್ನ? ಸರ್ ಎಲ್ಲ ನ್ಯೂ ಇಯರ್ ಹಿಂಗೆ, ಎಲ್ಲ ನ್ಯೂ ಇಯರ್ ಬ್ರಿಗೇಡೆ ಬಂದೋದ್ರೆ ಒಂಥರ, ನಮ್ಮ ಬಂದೋದ್ರೆ ಒಂಥರ ಜಾಲಿ ಸರ್. ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ ಬ್ರಿಗೇಡ್ ಬಂದೋದ್ರೆ. ಇವಾಗ ಬೆಂಗಳೂರಲ್ಲಿ ಹೆಂಗೆ, ಎಲ್ಲಿ ಬ್ರಿಗೇಡು, ಎಲ್ಲಿ ನ್ಯೂ ಇಯರು ಬ್ರಿಗೇಡು, ಅದಕ್ಕೆಲ್ಲ ಇಷ್ಟು ಜನ ಏನಕ್ಕೆ ಬರ್ತಿದ್ದಾರೆ. ಬ್ರಿಗೇಡ್ಗೆ ಬಂದೋದ್ರೆ ಒಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗೆ, ಅದೊಂದು ಜಾಲಿಗೋಸ್ಕರ. ಥ್ಯಾಂಕ್ ಯು ಸರ್. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ? ಹ್ಯಾಪಿ ನ್ಯೂ ಇಯರ್ ಸರ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಾವು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಬ್ರಿಗೇಡ್ಗೆ, ಫಸ್ಟ್ ಟೈಮ್ ನೋಡೋಣ ಅಂತ. ಯಾವ ಥರ ಇರುತ್ತೆ ಲೈಫ್ ಇರೋದು ಒಂದ್ಸತಿ, ಎಂಜಾಯ್ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಲೈಫ್ ಇರೋದು ಒಂದೊಂದು ಸರಿ ಅಂದ್ರೆ ಇವತ್ತು ಯಾವ ರೀತಿ ಎಂಜಾಯ್ ಮಾಡಿದ್ದೀರಾ? ಇವಾಗ ನಾಳೆ ಇರ್ತೀವೋ ಇರುವಾಗ ಗೊತ್ತಿಲ್ಲ, ಇರಬೇಕಾದ್ರೆ ಎಂಜಾಯ್ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಈಗ ಬ್ರಿಗೇಡ್ಗೆ ಬಂದಿದ್ದೀವಿ ಎಂಜಾಯ್ ಮಾಡೋಕ್ಕೋಸ್ಕರ. ಯಾವ ರೀತಿ ಅಂದರೆ ನ್ಯೂ ಇಯರ್ ಯಾವ ರೀತಿ ಮಾಡ್ತಾರೆ ಅದೇ ಥರ ಆದ್ರೆ